Hello everyone, welcome back you all into the CAD Design in Kannada YouTube ಚಾನಲ್. ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ AutoCAD ಸಾಫ್ಟ್ವೇರಲ್ಲಿ ಡೈಮೆನ್ಷನ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಕೊಡ್ತಾ ಇದ್ದೀನಿ. ಡೈಮೆನ್ಷನಲ್ಲಿ ಲೈನ್ನ ಸ್ಟೈಲ್ ಹೇಗೆ ಕೊಡೋದು, ಸಿಂಬಾಲ್ಸ್ ಆ್ಯಂಡ್ ಆ್ಯರೋಸ್ನ ಸ್ಟೈಲ್ನ ಹೇಗೆ ಚೇಂಜ್ ಮಾಡೋದು, ಟೆಕ್ಸ್ಟ್ ಕಲರ್ ಆಗಿರಲಿ ಹೈಟನ್ನು ಯಾವ ರೀತಿ ಚೇಂಜ್ ಮಾಡೋದು ಆ್ಯಂಡ್ ಟಾಲರೆನ್ಸ್ ಬಗ್ಗೆ ಇಲ್ಲಿರುವಂತಹ ಕಾನ್ಸೆಪ್ಟನ್ನು ನಾನು ಇವತ್ತಿನ ಕ್ಲಾಸಲ್ಲಿ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಕೊಡ್ತೀನಿ. ರೈಟ್, ಸೊ ಮೇನ್ ಆಗಿ ನಮಗೆ AutoCAD ಸಾಫ್ಟ್ವೇರ್ ಓಪನ್ ಆದ ತಕ್ಷಣ ನಮಗೆ ಇಲ್ಲಿ ನೋಡ್ಬೋದು, ಇಲ್ಲಿ ಟಾಪಲ್ಲಿ ಹೋಮ್ ಅಂತೇಳಿ ಕೊಟ್ಟಿದ್ದಾನೆ. ನಮಗೆ ಡ್ರಾಯಿಂಗಿಗೆ ಡ್ರಾ ಮಾಡಬೇಕಾಗಿರುವಂತಹ ಕಮೆಂಟ್ಸ್ ಎಲ್ಲ ಇಲ್ಲಿರುತ್ತೆ. ಆ್ಯಂಡ್ ಇನ್ಸರ್ಟ್ ಆಪ್ಷನ್ಸ್ ಕೊಟ್ಟಿದ್ದಾನೆ. ನೆಕ್ಸ್ಟ್ ಆ್ಯನೋಟೇಷನ್ ಅಂತೇಳಿ ಇರುತ್ತೆ, ಥರ್ಡ್ ಒನ್. ಸೊ ನಮಗಿದು ಮೇನ್ ಇಂಪಾರ್ಟೆಂಟ್ ಆ್ಯನೋಟೇಟ್ ಅಂತೇಳಿ. ರೈಟ್, ಆ್ಯನೋಟೇಟಲ್ಲಿ ಆಗಿ ನಮಗಿಲ್ಲಿ ಡೈಮೆನ್ಷನ್ಸ್ ಅಂತೇಳಿ ಇನ್ನೊಂದು ಸಬ್ ಕ್ಯಾಟಗರಿ ಇರುತ್ತೆ. ಡೈಮೆನ್ಷನಲ್ಲಿ ನೋಡಿ ಪಕ್ಕದಲ್ಲಿ ಒಂದು ಏರೋ ಮಾರ್ಕ್ ಕೊಟ್ಟಿದ್ದಾನೆ. ಸೊ ಈ ಏರೋ ಮಾರ್ಕ್ ನಮಗೆ ವೆರಿ ಇಂಪಾರ್ಟೆಂಟ್. ಡೈಮೆನ್ಷನ್ಸಲ್ಲಿ ನೋಡ್ಬೋದು, ಇಲ್ಲಿ ಡೈಮೆನ್ಷನ್ ಸ್ಟೈಲ್ ಅಂತೇಳಿ. ಸೊ ಈ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಸೊ ಒಂದು ಹೊಸ ವಿಂಡೋ ಅನ್ನೋದು ಓಪನ್ ಆಗಿ ಬರುತ್ತೆ ನಮಗೆ. ರೈಟ್, ಈ ರೀತಿ ಡೈಮೆನ್ಷನ್ ಸ್ಟೈಲ್ ಮ್ಯಾನೇಜರ್ ಅಂತೇಳಿ ಒಂದು ಹೊಸ ವಿಂಡೋ ಓಪನ್ ಆಗುತ್ತೆ. ಇದರಲ್ಲಿ ನೋಡಿ ಇಲ್ಲಿ ಮಾಡಿಫೈ ಅಂತೇಳಿ ಒಂದು ಆಪ್ಷನ್ಸ್ ಇದೆ, ಮಾಡಿಫೈ. ಸೊ ಈ ಮಾಡಿಫೈ ಮೇಲೆ ಡಬಲ್ ಕ್ಲಿಕ್ ಕೊಡಿ. ಸೊ ಮಾಡಿಫೈ ಮೇಲೆ ಡಬಲ್ ಕ್ಲಿಕ್ ಕೊಟ್ಟ ತಕ್ಷಣ ನಮಗೆ ಇನ್ನೂ ಒಂದು ವಿಂಡೋ ಅನ್ನೋದು ಓಪನ್ ಆಗಿರುತ್ತೆ. ಸೊ ಆ ವಿಂಡೋದಲ್ಲಿ ನಮಗೆ ಬೇಕಾಗಿರುವಂತಹ ಸ್ಟೈಲ್ ನಾವು ಇಲ್ಲಿ ಮಾಡಿಫಿಕೇಷನ್ ಮಾಡ್ಕೊಳ್ಬೋದು. ಸೊ ನೋಡಿ ಸ್ನೇಹಿತರೆ, ಇಲ್ಲಿ ಲೈನ್ ಅಂತೇಳಿ ಕೊಟ್ಟಿದ್ದಾನೆ. ಸೊ ಇದಾದಮೇಲೆ ಆ್ಯರೋಸ್ ನಾವೊಂದು ಕಲರ್ ಆ್ಯಂಡ್ ಆ್ಯರೋಸ್ ನಾವೊಂದು ಸಿಂಬಲ್ ರೀತಿ ಕೊಟ್ಟಿದ್ದಾನೆ. ಆ್ಯಂಡ್ ಟೆಕ್ಸ್ಟ್ ಕಲರ್ ಯಾವ ರೀತಿ ಇರಬೇಕು, ಟೆಕ್ಸ್ಟ್ ಹೈಟ್ ಯಾವ ರೀತಿ ಇರಬೇಕು ಅಂತೇಳಿ ಆಪ್ಷನ್ಸ್ ಕೊಟ್ಟಿದ್ದಾನೆ. ನೆಕ್ಸ್ಟ್ ಫಿಟ್ ಅಂತೇಳಿ ಪ್ರೈಮರಿ ಯೂನಿಟ್, ನೆಕ್ಸ್ಟ್ ಅಲ್ಟಿಮೇಟ್ ಯೂನಿಟ್ ಆ್ಯಂಡ್ ಟಾಲರೆನ್ಸ್ ಅಂತೇಳಿ ಇಷ್ಟು ಆಪ್ಷನ್ಸ್ ಕೊಟ್ಟಿದ್ದಾನೆ. ರೈಟ್, ಸೊ ಈ ಒಂದು ಕಮ್ಯಾಂಡನ್ನು ಯೂಸ್ ಮಾಡ್ಕೊಂಡು ನಾವು ಎಲ್ಲೋ ಅಡ್ಜಸ್ಟ್ ಅಂತ ಮಾಡ್ತೀವಿ. ಫಸ್ಟಿಗೆ ಲೈನ್. ಸೊ ಇದರಲ್ಲಿ ಡೈಮೆನ್ಷನ್ ಲೈನ್ ಕೊಟ್ಟಿದ್ದಾನೆ. ಸೊ ನೋಡಿ ಕಲರ್ ಯಾವ್ದು ಬೇಕಂದ್ರೆ ಅಂತೇಳಿ ಕಲರ್ ಕೊಟ್ಟಿದ್ದಾನೆ. ಸೊ ಇದಿಷ್ಟು ಆಪ್ಷನ್ಸ್ ಕೊಟ್ಟಿದ್ದಾನೆ ಆಟೋಮೆಟಿಕ್ಕಾಗಿ. ಸೊ ನನಗೆ ಇದು ಬೇಡ ಅಂದರೆ ಸೆಲೆಕ್ಟ್ ಕಲರ್ ಮೇಲೆ ಕ್ಲಿಕ್ ಕೊಡಿ. ಸೊ ಅಗೇನ್ ನಮಗೆ ಈ ರೀತಿ ಒಂದು ಹೊಸ ವಿಂಡೋದಲ್ಲಿ ನಿಮಗೆ ಬೇಕಾಗಿರುವಂತಹ ಕಲರ್ನ ಸೆಲೆಕ್ಟ್ ಮಾಡ್ಕೊಳ್ಬೋದು. ಸೊ ನಮಗೆ ಇಲ್ಲಿಲ್ಲ ಅಬ್ಸರ್ವ್ ಆಗುತ್ತೆ, ಇಲ್ಲಿ ನೋಡಿ ಸ್ಮಾಲ್ ವಿಂಡೋದಲ್ಲಿ ನಮಗೆ ಅಬ್ಸರ್ವ್ ಆಗುತ್ತೆ. ಸೊ ನಾನು ಡಾರ್ಕ್ ಬ್ಲೂ ಸೆಲೆಕ್ಟ್ ಮಾಡಿದ್ದೆ, ನೋಡಿ ಈ ರೀತಿ ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಆಗುತ್ತೆ. ಇಲ್ಲೆಲ್ಲ ಕಲರ್ಸನ್ನು ಚೇಂಜ್ ಆಗುತ್ತೆ. ಸೊ ಲೈನ್ ಟೈಪ್ ಯಾವ ರೀತಿ ಬೇಕಂದರೆ, ಸೊ ನೀವು ಲೈನ್ ಟೈಪನ್ನು ಕೂಡ ಚೇಂಜ್ ಮಾಡ್ಕೊಳ್ಳಬಹುದು. ಲೈನ್ ಟೈಪ್ ಅಂದರೆ ಸೊ ಇದೇನು ಯಾರೋಸ್ ಇದೆಯಲ್ಲ, ಸೊ ಇವಾಗ ಈ ಲೈನ್ ಅಂದರೆ ರೈಟ್. ಸೊ ಲೈನ್ ವಿಡ್ತ್ ಇದೆ, ಸೊ ಲೈನ್ ವಿಡ್ತ್ ಕೂಡ ಇಲ್ಲಿ ಚೇಂಜ್ ಮಾಡ್ಕೋಬೋದು. ಆ್ಯಂಡ್ ಬೇಸ್ ಫೇಸಿಂಗ್ ಅಂತ ಕೊಟ್ಟಿದ್ದಾನೆ. ಸೊ ಇಲ್ಲಿ ಪಾಯಿಂಟ್ ಇದೆಯಲ್ಲ, ಈ ಪಾಯಿಂಟಿಂದ ಇಲ್ಲಿ ಎಷ್ಟು ಬೇಸ್ ಡಿಸ್ಟೆನ್ಸ್ ಎಷ್ಟು ಇರಬೇಕಂತೇಳಿ. ಸೊ ನಿಮಗೆ ಗೊತ್ತಾಗಿಲ್ಲ ಅಂದರೆ ಜಸ್ಟ್ ಜಾಸ್ತಿ ವ್ಯಾಲ್ಯೂಸ್ ಕೊಡಿ ಆ್ಯಂಡ್ ಓಕೆ ಮೇಲೆ ಕ್ಲಿಕ್ ಕೊಡಿ. ಇಲ್ಲಿ ಏನು ಮಾಡಿಫಿಕೇಷನ್ ಆಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಇಲ್ಲಿ ನೋಡಿ ಡೈಮೆನ್ಷನ್ ಲೈನ್ 1 ಅಂತ ಕೊಟ್ಟಿದ್ದಾನೆ. ಇದನ್ನು ಚೆಕ್ ಮಾಡಿದ್ರೆ ನಮಗೆ ಇಲ್ಲಿ ಒಂದೇ ಒಂದು ಡೈಮೆನ್ಷನ್ ತೋರಿಸಿದೆ, ಅಂದರೆ ಒಂದು ಸೈಡ್ ತೋರಿಸುತ್ತೆ, ಇನ್ನೊಂದು ಸೈಡ್ ನಮಗೆ ಹೈಡ್ ಆಗುತ್ತೆ. ಸೊ ಎರಡು ಸೆಲೆಕ್ಟ್ ಮಾಡಿದ್ರೆ ಎರಡು ನಮಗೆ ಹೈಡ್ ಆಗಿ ಹೋಗುತ್ತೆ. ರೈಟ್, ಸೊ ಈ ರೀತಿ. ಸೊ ಅದೇ ರೀತಿ ನಮಗೆ ಇಲ್ಲಿ ಎಕ್ಸ್ಟೆನ್ಷನ್ ಲೈನ್ ಅಂತೇಳಿ ಕೊಟ್ಟಿದ್ದಾನೆ. ಅಂದರೆ ಈ ಒಂದು ನೋಡಿ ಈ ಎಕ್ಸ್ಟೆನ್ಷನ್ ಲೈನ್, ಇದರ ಕಲರ್ ಕೂಡ ನೀವು ಇಲ್ಲಿ ಬೇಕಿದ್ರೆ ಸೆಲೆಕ್ಟ್ ಮಾಡ್ಕೊಬೋದು. ಜಸ್ಟ್ ರೀತಿ ಡಾರ್ಕ್ ಬ್ಲೂ ಸೆಲೆಕ್ಟ್ ಮಾಡಿ ಓಕೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ನೋಡಿ ರೈಟ್. ಸೊ ಈ ರೀತಿ ನೀವು ಪ್ರತಿಯೊಂದು ವ್ಯಾಲ್ಯೂಸನ್ನು ಇಲ್ಲೇ ಕೊಡಿ, ಆಟೋಮೆಟಿಕ್ಕಾಗಿ ಅದು ಏನು ಮಾಡಿಫಿಕೇಷನ್ ಆಗ್ತಾಯಿದೆ ಅಂತೇಳಿ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಆ್ಯರೋ ಸಿಂಬಲ್ ಎಲ್ಲ ಚೇಂಜ್ ಮಾಡ್ಬೇಕಂತ ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾನೆ. ರೈಟ್, ಸಿಂಬಲ್ಸ್ ಆಗಿರಲಿ, ಆ್ಯರೋ ಸೈಜ್ ಎಷ್ಟು ಇರ್ಬೇಕಂತೇಳಿ ಪ್ರತಿಯೊಂದು ಆಪ್ಷನ್ಸ್ ಇಲ್ಲಿ ಕೊಟ್ಟಿದ್ದಾನೆ. ಜಸ್ಟ್ ನೀವು ವ್ಯಾಲ್ಯೂಸ್ ಚೇಂಜ್ ಮಾಡಿ ಇಲ್ಲೇನು ಮಾಡಿಫಿಕೇಷನ್ ಆಗುತ್ತೆ ಅಂತೇಳಿ ಅಬ್ಸರ್ವ್ ಮಾಡ್ಬೋದು ನೀವು. ಸೊ ನೆಕ್ಸ್ಟ್ ಟೆಕ್ಸ್ಟ್ ಕೊಟ್ಟಿದ್ದಾನೆ. ಸೊ ಟೆಕ್ಸ್ಟ್ನ ಕಲರ್ ಕೂಡ ನೀವು ಇಲ್ಲೂ ಚೇಂಜ್ ಮಾಡ್ತೀನಿ ಅಂದರೆ ಚೇಂಜ್ ಮಾಡ್ಕೊಳ್ಬೋದು. ಸೊ ನಾನು ಡಾರ್ಕ್ ಬ್ಲೂ ಯಾಕೆ ತೊಗೊತಾ ಇದ್ದೀನಿ ಅಂದರೆ, ಸೊ ನನಗೆ ಆ ಡ್ರಾಯಿಂಗ್ ನೆಕ್ಸ್ಟ್ ನನಗೆ ವೈಟ್ ಕಲರಲ್ಲಿ ಪ್ರಿಂಟ್ ತೆಗಿಬೇಕಾಗುತ್ತೆ ನಾನು. ಸೊ ಬ್ಲ್ಯಾಕ್ ಅಂದರೆ ನಾರ್ಮಲ್ ಆಗಿ ಎಲ್ಲದಕ್ಕೆ ಯೂಸ್ ಆಗುತ್ತೆ. ಸೊ ಅದಕ್ಕಂತೇಳಿ ನಾನು ಸ್ವಲ್ಪ ಡಾರ್ಕ್ ಬ್ಲೂ ಅನ್ನೋದು ಯೂಸ್ ಮಾಡ್ತಾಯಿದ್ದೀನಿ. ರೈಟ್, ಸೊ ನೆಕ್ಸ್ಟ್ ಫಿಟ್ ಅಂತೇಳಿ ಕೊಟ್ಟಿದ್ದಾನೆ. ಸೊ ನಮಗೆ ಇಲ್ಲಿ ಯಾವ ರೀತಿ ಫಿಟ್ ಆಗ್ಬೇಕಂತೇಳಿ. ರೈಟ್, ಆ್ಯರೋಸ್ ಆ್ಯಂಡ್ ಟೆಕ್ಸ್ಟ್ ನೋಡಿ ಕರೆಕ್ಟ್ ನೀಟಾಗಿ ನಮಗೆ ವಿಂಡೋಗೆ ಫಿಟ್ ಆಗಿ ಅಂತ ಬರುತ್ತೆ. ನೆಕ್ಸ್ಟ್ ಪ್ರೈಮರಿ ಯೂನಿಟ್ ಅಂತೇಳಿ ಕೊಟ್ಟಿದ್ದಾನೆ. ಸೊ ಡೆಸಿಮಲ್, ಇಂಜಿನಿಯರಿಂಗ್ ಇಷ್ಟೊಂದು ಆಪ್ಷನ್ಸ್ ಎಲ್ಲ ಕೊಟ್ಟಿದ್ದಾನೆ. ರೈಟ್, ಸೊ ಈ ಒಂದು ಆಪ್ಷನ್ಸನ್ನು ಯೂಸ್ ಮಾಡ್ಕೊಂಡು ನೀವು ಟಾಲರೆನ್ಸ್ ಕೂಡ ಅಪ್ಲೈ ಮಾಡ್ಕೊಳ್ಬೋದು. ಆಟೋಮೆಟಿಕ್ಕಾಗಿ ಫಿಕ್ಸ್ ಮಾಡಿದರೆ ಸಾಕು. ಸೊ ನಿಮಗೇನು ಬೇಕೆಲ್ಲ ಇಲ್ಲಿ ಮಾಡಿಫಿಕೇಷನ್ ಮಾಡ್ಕೊಂಡು ಜಸ್ಟ್ ಓಕೆ ಮೇಲೆ ಕ್ಲಿಕ್ ಕೊಟ್ಟು ದೆನ್ ಕ್ಲೋಸ್ ಮಾಡಿದರೆ ನೋಡಿ ಆಟೋಮೆಟಿಕ್ಕಾಗಿ ಸೊ ಇಲ್ಲಿ ಕಲರ್ ಆಗಿರಲಿ ನಾವು ಏನೇನು ಮಾಡಿಫಿಕೇಷನ್ ಮಾಡಿರ್ತೀವಲ್ಲ ಪ್ರತಿಯೊಂದು ನಮಗಿಲ್ಲಿ ಚೇಂಜ್ ಆಗಿ ಇರುತ್ತೆ. ರೈಟ್, ಸೊ ಈ ರೀತಿ ಸಿಂಪಲಾಗಿ ನಾವು ಈ ಒಂದು ಮಾಡಿಫೈ ಕಮ್ಯಾಂಡ್ ಯೂಸ್ ಮಾಡ್ಬೋದು.
ಸೊ ನಿಮಗೆ ಅನೋಟೇಷನ್ ಇಲ್ಲೆಲ್ಲ ದೂರ ಆಗುತ್ತಂದರೆ ಜಸ್ಟ್ ಶಾರ್ಟ್ಕಟ್ ಕೀ ಡಿ ಎಂಟ್ರ್ ಪ್ರೆಸ್ ಮಾಡಿ ನಮಗೆ ಅಗೇನ್ ಸೇಮ್ ಇದೇ ಯೂಸ್ ಆಗುತ್ತೆ. ಇದು ವಿಂಡೋ ಓಪನ್ ಆಗುತ್ತೆ. ಇಲ್ಲಿಂದ ನೀವು ಮಾಡಿಫಿಕೇಷನ್ ಮಾಡ್ಬೋದು. ರೈಟ್. ಸೊ ಈ ವಿಡಿಯೋ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಎವ್ರಿ ಒನ್.